ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನವೆಂಬರ್ 14ರವರೆಗೂ ಯಾವ ಬದಲಾವಣೆಯೂ ಆಗಲ್ಲ. ಸಿಎಂ ಯಾರಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ. ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಪರಮೇಶ್ವರ್ ಹಿರಿಯರು ಸಿಎಂ ಆಗಲು ಅರ್ಹರಿದ್ದಾರೆ, ಆದರೆ ಈಗ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ. ಬೆಂಗಳೂರಿನಲ್ಲಿ ಮತ್ತೊಂದು ಎಲೆಕ್ಟ್ರಿಕ್ ಬಸ್ ಅಪಘಾತ. ಮೈಸೂರು ರಸ್ತೆಯಲ್ಲಿ ಆಟೋಗೆ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದ ಬಸ್. ಅಪಘಾತದಲ್ಲಿ ಆಟೋ ಜಖಂ, ಚಾಲಕನಿಗೆ ಗಾಯ. ದೆಹಲಿಯಲ್ಲಿ ಹೊತ್ತಿ ಉರಿದ ಏರ್ ಇಂಡಿಯಾ ಬಸ್. ಏರ್ಪೋರ್ಟ್ನ ಟರ್ಮಿನಲ್ 3 ಬಳಿ ನಡೆದ ಘಟನೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಸೇಫ್. ಗ್ಯಾಂಗ್ರೀನ್ನಿಂದ ಬಳಲ್ತಾ ಇದ್ದ ಸಕ್ರೆಬೈಲು ಆನೆ ಶಿಬಿರದ ಬಾಲನ್ನ ಆನೆ. ಸರ್ಜರಿ ಮೂಲಕ ಆನೆ ಬಾಳಣ್ಣನ ಬಲಕಿವಿ ತೆಗೆದ ವೈದ್ಯರು. ಬೆಂಗಳೂರಿನ ವಿಶೇಷ ವೈದ್ಯರ ತಂಡದಿಂದ ಸರ್ಜರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.